ಎಲ್ಲರಿಗೂ ನಮಸ್ಕಾರ. ಎಸ್ ಎಲ್ ಭೈರಪ್ಪ ಅವರ ಪರ್ವ ಕಾದಂಬರಿಯನ್ನು ಮುಂದುವರಿಸೋಣ. ದ್ರೌಪದಿ ಸ್ವಯಂವರ ಮುಗಿಯುತ್ತೆ. ಆಮೇಲೆ ಕುಂತಿಯ ಆಜ್ಞೆ ಹಾಗೆ 5 ಜನವೂ ಆಕೆಯನ್ನು ಮದುವೆ ಆಗ್ತಾರೆ. ಆಕೆ ಜೊತೆ ರಾತ್ರಿಗಳನ್ನು ಕಳೀತಾರೆ. ಅತ್ತೆ ಎಲ್ಲರನ್ನು ಸಮಾನವಾಗಿ ನೋಡ್ಕೋ ಅಂತ ಹೇಳ್ತಾಳೆ. ಅದು ಆ 5 ಜನರ ಒಗ್ಗಟ್ಟಿಗೋಸ್ಕರ ಅಂತ ಹೇಳ್ತಾಳೆ. ಆಗ ದ್ರೌಪದಿ ಅಂದ್ಕೊಳ್ತಾಳೆ, ತಾನೇನೋ ಎಲ್ಲರನ್ನೂ ಸಮಾನ ರೀತಿಯಿಂದಲೇ ನೋಡ್ಕೋತಾ ಇದ್ದೀನಿ, ಆದರೆ ತನ್ನ ಮನಸ್ಸು ಮಾತ್ರ ಇರೋದು ಅರ್ಜುನನಲ್ಲಿ. ಅರ್ಜುನನ ಸರದಿಯ ರಾತ್ರಿ ಈ ಲೋಕದ ಆಗಿರ್ತಾನೆ ಇರಲಿಲ್ಲ, ಆದರೂ ಕೂಡ ಕೃಷ್ಣ ಉಳಿದವರಿಗೆ ಮೋಸ ಮಾಡಿರಲಿಲ್ಲ ಅನ್ಕೊತಾಳೆ. ಅರ್ಜುನನಿಗೆ ಯಾವುದೇ ಪ್ರಯತ್ನವೂ ಇಲ್ಲದೆ ಸಹಜ ಉಲ್ಲಾಸದಿಂದಲೇ ಹೆಚ್ಚು ಸಲ್ಲಿಸಿದಿನ ಅಂತ ಅನ್ಸುತ್ತೆ. ಆದರೆ ಉಳಿದವರಿಗೆ ಪ್ರಯತ್ನಪೂರ್ವಕವಾಗಿ ಆದರೂ ದೃಢ ನಿಶ್ಚಯದಿಂದ ಬರೆಸ್ಕೊಂಡ ಉತ್ಸಾಹದಿಂದ ಏನೂ ಕಡಿಮೆ ಆಗದೆ ಹಾಗೆ ತಾನು ನೋಡ್ಕೊಂಡಿದ್ದೀನಿ ಅಂತ ಅನಿಸುತ್ತೆ ಆಕೆಗೆ. ನವವಧು ದ್ರುಪದ ರಾಜಕುಮಾರಿ ಮದುವೆಯಾದ 6ನೇ ದಿನದಿಂದಲೇ ಈ ಹೆಣಗಾಟಕ್ಕೆ ತನ್ನನ್ನು ತಾನು ಸಿಕ್ಕಿಸ್ಕೊಂಡು ಸಾಗಬೇಕಾಗತ್ತೆ. ಪಂಚಪಾಂಡವರ ಒಗ್ಗಟ್ಟು ಮುರಿದೇ ಇರೋ ಹಾಗೆ ಅದನ್ನು ಕಾಪಾಡಿ ಒಂದು ಮುಷ್ಟಿಯಲ್ಲಿ ಆಕೆ ಅವ್ರನ್ನ ಹಿಡ್ಕೊಂಡಿದ್ಲು. ಅದು ತಾನಾಗೆ ಕವಲು ದಾರಿ ಹಿಡಿದು ಹೊರಟ್ರೆ ತಾನು ಏನು ಮಾಡಬೇಕು, ನನ್ನ ಬವಣೆ ನಿರರ್ಥಕ ಆಯಿತು ಅನ್ನೋ ಅರಿವಿನಿಂದ ದುಃಖಿಸ್ಬೇಕಷ್ಟೆ ಅನ್ಕೊತಾಳೆ. ಅಷ್ಟೊತ್ತಿಗೆ ಹೊರಗಡೆ ಗಾಳಿ ಇಲ್ಲದೆ ಇರೋದು ಈ ಕಡೆ ದ್ರೌಪದಿಗೆ ಅರಿವಾಗತ್ತೆ. ಲೋಹಕಾರಣ ಚಮ್ಮಟ್ಟಿಗೆ ದೂರದ ಸದ್ದು ಆ ಬಿಸಿಲಲ್ಲೂ ಕೇಳಿಸ್ತಾ ಇರುತ್ತೆ. ಆಗ ಅನ್ಕೋತಾಳೀಗ, ಆವಾಗ ಬಹುಶಃ ತನಗೆ 25 ವಯಸ್ಸಿರಬಹುದು ಅನಿಸುತ್ತೆ. ಎಷ್ಟನೇದೋ ಗೊತ್ತಿಲ್ಲ. ಒಂದಾದ ಮೇಲೆ ಒಂದು 5 ಮಕ್ಕಳು ಹುಟ್ಟಿದ್ವು. 2 ತಿಂಗಳ ಬಾಣಂತಿತನ ಮಾಡಿಕೊಳ್ಳೋದು, ಮತ್ತೆ ರಾತ್ರಿಗೊಬ್ಬರು ಹಾಗೆ ಹಸಿದ ಹುಲಿಗಳ ಜೊತೆಗೆ ಸಂಸಾರ. ಋತುಸ್ರಾವ ಕಾಣಿಸ್ಕೊಳ್ಳೋ ಅವಕಾಶನೇ ಇಲ್ಲದೆ ಇರೋ ಹಾಗೆ ಬಸರು, ಮಗು, ಬಾಣಂತಿತನ ಮತ್ತೆ ಸಂಸಾರ. ಅತ್ತೆಗೆ ಹಿಗ್ಗು, ಒಂದಾದ್ಮೇಲೆ ಒಂದು ಗಂಡು ಮಗು ಆಗ್ತಾ ಇದೆ. ಕಾಂಡವವನ ಕೃಷಿಯ ಭೂಮಿ ಆಗ್ತಾ ಇದೆ. ಕಾಂಡವ ಪ್ರಸ್ಥ ಆರ್ಯಾವರ್ತದಲ್ಲೇ ಇಲ್ಲದಂತಹ ಹೊಸ ಸುಂದರ ನಗರ ಆಗ್ತಾ ಇದೆ. ಇಂದ್ರಪ್ರಸ್ಥ ಅನ್ನೋ ಹೊಸ ಹೆಸರನ್ನು ಕೂಡ ಅದು ಹೊತ್ತು ನಿಂತಿದೆ. 18ರ ಪ್ರಾಯದಲ್ಲಿದ್ದ ಹೆಣ್ಣುತನದ ಉತ್ಸಾಹ 24ರ ಹೊತ್ತಿಗೆ ಸೋತು ಹೋದ ಹಸು ಆಗಿ ಹೋಗಿದ್ದೆ ತಾನು. 5 ಜನರು ದೃಢಕರಾದ ಗಂಡಸರು. ಪ್ರತಿಯೊಬ್ಬನಿಗೂ 5 ದಿನದ ಹಸಿವನ್ನ ಒಂದು ರಾತ್ರಿಯಲ್ಲಿ ತುಂಬಿಕೊಳ್ಳುವಂತಹ ಮೈಬಾಕತನ. ಅವರ ಹಸಿವನ್ನ ತುಂಬಿಸಿ ಜೊತೆಗೆ ಮಕ್ಕಳನ್ನು ಹೆತ್ತು ತಾನು ಸೋತು ಹೋಗಿದ್ದೆ. ಒಬ್ಬ ಹೆಂಗಸಿಗೆ 5 ಗಂಡಂದಿರ ಶಕ್ತಿ ಇದೆ ಅಂತ ಅತ್ತೆ ಹೇಳಿದ್ದು ಸುಳ್ಳು ಅಂತ ತನಗನ್ನಿಸ್ತಿತ್ತು. ಋತುಸ್ರಾವನೆ ಇಲ್ಲದೆ, ಬರೀ ಬಸರು ಬಾಣಂತಿತನ ಇಲ್ಲದೆ, ಮೊಲೆ ಹಾಲಿನ ರೂಪದಲ್ಲಿ ಮಗುವಿಗೆ ಶಕ್ತಿಯನ್ನು ಹರಿಸದೆ ತಿಂಗಳಿಗೆ 30 ದಿನ ಸಿದ್ಧ ಆಗಿರೋ ಒಬ್ಬ ಗಂಡಸಿಗೆ ಹೆಂಗಸು ಸಮ ಅಲ್ಲದೆ ಇರಬೇಕಾದ್ರೆ 5ರಿಗೆ ಆಕೆ ಹೇಗೆ ಸಮ ಆಗ್ತಾಳೆ? ಅತ್ತೆ ನನ್ನ ಕೈಲಿ ಸುಳ್ಳು ಹೇಳಿದ್ಲು ಅನ್ಸುತ್ತೆ. ತಿಳುವಳಿಕೆ ಇಲ್ಲದ 18 ವರ್ಷದ ತರುಣಿಯಲ್ಲಿ ಉತ್ಸಾಹವನ್ನು ಆಕೆ ಉಗ್ಸಿದ್ಲು. ತನ್ನ ಮಕ್ಕಳ ಒಗ್ಗಟ್ಟು, ಅಭ್ಯುದಯ ಒಂದೇ ಆಕೆಗೆ ಬೇಕಾಗಿತ್ತು ಅನ್ಸುತ್ತೆ. ಹೆಂಗಸಿನ ಆಸೆ 5 ಜನ ಗಂಡಸಿರ ಶಕ್ತಿಗೆ ಸಮ ಅಂತ ಅಖಂಡವಾಗಿ ದಾಂಪತ್ಯ ಸುಖ ಕಾಣದೆ ಪ್ರಾಯವನ್ನು ಕಳೆದೆ ಆಕೆ ಭ್ರಮೆಯಿಂದ ಅದನ್ನ ಹೇಳಿದ್ಲೋ ಏನೋ ಗೊತ್ತಿಲ್ಲ. ತಾನು ಸೋತ ಹಸುವಾದೆ, ಜಜ್ಜಿ ರಸ ತೆಗೆದ ಕಬ್ಬಿನ ಸಿಪ್ಪೆಯಾದೆ. ಒಂದು ದಿವಸ ಅವಳನ್ನು ಇದೆಲ್ಲ ಹೇಳಿದ ನಂತರ ಆಕೆ ಹೊಸ ಕ್ರಮವನ್ನು ನಿರೂಪಿಸಿದ್ಲು. ಮಕ್ಕಳಿಗೂ ಹೇಳಿದ್ಲು. ಆ ನಂತರ ಜಾರಿಗೆ ಬಂದಿದ್ದು ದಿನಕ್ಕೊಬ್ಬನ ಸರದಿ ಬೇಡ, ವರ್ಷಕ್ಕೊಬ್ಬನ ಸರದಿ ಇರಲಿ ಅಂತ. ಅಂದರೆ ಒಬ್ಬೊಬ್ಬನಿಗೂ 4 ವರ್ಷದ ಬ್ರಹ್ಮಚರ್ಯ, 1 ವರ್ಷ ದಾಂಪತ್ಯ. ಅಂದರೆ ಒಬ್ಬ ಹೆಂಗಸು ಒಬ್ಬ ಗಂಡಸಿಗೆ ಸಮ ಆಗ್ತಾಳೆ. ಸದ್ಯ ನನ್ನ ಕಾಯ ಉಳಿತು, ಈ ಮೂಲಕ ಜೀವನೂ ಉಳಿತು. ತಮ್ಮ ಸರದಿ ಇಲ್ಲದೆ ಇದ್ದಾಗ ಯಾರು ಹೆಂಡತಿಯನ್ನು ಸಮೀಪಿಸ್ಕೂಡ್ದು, ನಾನು ಕೂಡ ಸರದಿ ಇಲ್ಲದೆ ಯಾರನ್ನು ಸೇರಿಸ್ಕೋಕೂಡ್ದು, ನಿಷ್ಪಕ್ಷಪಾತಿಯಾಗಿರ್ಬೇಕು ನಾನು ಅಂತೆಲ್ಲ ಅತ್ತೆ ಹೇಳಿದ್ಲು. ಮಗಳೇ, ಈ ಕ್ರಮದಲ್ಲಿ ಕೂಡ ಭೇದ ಆಯಿತು ಅಂತ ಯಾರಿಗೂ ಸಿಟ್ಟು ಬರದೇ ಇರೋ ಹಾಗೆ ನೀನು ಸಮಾನತೆಯನ್ನು ಆಚರಿಸ್ಬೇಕು, ಇದು ನಿನ್ನ ವ್ರತ ಅಂತ ಆಕೆ ಹೇಳಿದ್ಲು. ಈ ಹೊಸ ಕ್ರಮದಿಂದ ಶರೀರಕ್ಕೇನೋ ವಿಶ್ರಾಂತಿ ಸಿಕ್ತು, ಆದರೆ ಮನಸ್ಸಿಗೆ ಎಷ್ಟು ಹಿಂಸೆ. ಕೃಷ್ಣಗೂ ಕೂಡ ಒಂದು ಮನಸ್ಸಿದೆ ಅನ್ನೋದು ಅತ್ತೆಗೆ ತಿಳಿಲಿಲ್ವಾ? ಎಲ್ಲ ಗಂಡಸರು ಹೇಗೆ ಒಂದೇ ಆಗಿರೋಕ್ಕೆ ಸಾಧ್ಯ? ನನ್ನ ಮನಸ್ಸನ್ನು ಯಾವತ್ತೂ ಗೆಲ್ಲದ, ಆದರೆ ರಾಜ್ಯವನ್ನು ದಕ್ಷತೆಯಿಂದ ನ್ಯಾಯದಿಂದ ಆಳೋ ಧರ್ಮನದು ಇಡೀ ಮೊದಲ ವರ್ಷ. ಒಂದು ಲಲಿತವಾದ ಮಾತಿಲ್ಲ, ಕತೆ ಇಲ್ಲ, ಅಂತಃಕರಣ ತಟ್ಟುವಂತಹ ಕೃತಿನೂ ಇಲ್ಲ. ರಾಜಗಾಂಭೀರ್ಯ. ರಾಜ್ಯದಲ್ಲಿ ಕೃಷಿ ಪಶುಗಳ ಸಂಪತ್ತು ಹೆಚ್ಚಿ ಹೊಸ ರಾಜಧಾನಿಯ ನಿರ್ಮಾಣ ಹೇಗೆ ಇರ್ತಾ ಹೋಯಿತು. ಆದರೆ
ಅದೇ ಥರನೇ ಅವನ ಬಿಗಿ ಬಿಮ್ಮಾನನ್ನು ಏರ್ತಾ ಹೋಯಿತು. ಅವನು ಯಾವತ್ತೂ ಸರಸಿ ಅಲ್ಲ. ಹೆಂಡತಿ ಸಂಗಡ ಮಾತ್ರ ಅಲ್ಲ, ತಮ್ಮಂದಿರು ತಾಯಿ ಜೊತೆಯಲ್ಲೂ ಕೂಡ ಅವನು ಹಾಗೇ ಇರ್ತಾ ಇದ್ದ. ನಾನು ಉಳಿದವ್ರ ಜೊತೆ ಮಾತಾಡಬಹುದು, ಆದರೆ ಶಯನ ಸುಖ ಇಲ್ಲ. ವಾಸ ಮಾತ್ರ ವರ್ಷದ ಸರದಿ ಯಾರದ್ದೋ ಅವ್ರ ಭವನದಲ್ಲಿ ಇರಬೇಕು. ಜೊತೆಗೆ ಮಕ್ಕಳಿದ್ರು ಅಂತ ಹಾಯಾಗಿದ್ದೆ. ಆದರೆ ಮನಸ್ಸೆಲ್ಲ ಅರ್ಜುನನ ಮೇಲೇನೆ. ಅವನ ಅಪ್ಪಿಗೆಯನ್ನು ಕಲ್ಪಿಸ್ಕೊಳ್ತಾ, ಅವನ ನಲ್ವಾತುಗಳನ್ನು ನೆನೆಸ್ಕೊಳ್ತಾ ಮೆಲುಕು ಹಾಕ್ತಾ ಮುಳುಗಿರ್ತಿದ್ದೆ. ಇದೆಂತಹ ಹೊಸ ಕ್ರಮ ಬಂತು? ಇನ್ನು 2 ವರ್ಷ ಅರ್ಜುನನ ಸುಖ ಸ್ಪರ್ಶ ಇಲ್ವಲ್ಲ, ಆ ನಂತರ ಮತ್ತೆ ದೊರೆಯೋದು ಅದು 4 ವರ್ಷದ ನಂತರ ಅಲ್ವಾ ಅಂತ ದ್ರೌಪದಿಗೆ ಅನ್ನಿಸ್ತಿತ್ತು. ಒಂದು ದಿನ ಇದೇ ಅರ್ಜುನ ದ್ರೌಪದಿ ಇದ್ದ ಅಂತಃಪುರಕ್ಕೆ ಬರ್ತಾನೆ. ಧರ್ಮ ಎಂದಿನ ಹಾಗೆ ಸಭಾಭವನದಲ್ಲಿ ನ್ಯಾಯ ವಿಚಾರಣೆ ಮಾಡ್ತಾ ಇರ್ತಾನೆ. ಆಗ ಪೂರ್ವಾಹ್ನ ಆಗಿರುತ್ತೆ. ದಾಸಿಯರೆಲ್ಲ ಎದ್ದು ಕೋಣೆಯಿಂದ ಹೊರಗಡೆ ಹೋಗ್ತಾರೆ. ಆಡ್ತಾ ಇದ್ದ ಮಕ್ಕಳನ್ನು ಎತ್ಕೊಂಡು ಹೊಟ್ಟೋಗ್ತಾರೆ ಅವರು. ಅರ್ಜುನ ಈಕೆ ಎದುರಿಗೆ ಕೂತಿರ್ತಾನೆ. ಈಕೆ ತಲೆ ಬಗ್ಸಿ ಕೂತಿರ್ತಾಳೆ. ಯಾರು ಮಾತಾಡೋದಿಲ್ಲ. ನನ್ನ ಅವನ ಮಧ್ಯ ಮಾತು ಬೇಕಾ ಅಂತ ಈಕೆಗನ್ಸುತ್ತೆ. ಎಲ್ಲನೂ ಇಬ್ಬರಿಗೂ ಅರ್ಥ ಆಗಿರುತ್ತೆ. ಕೊನೆಗೆ ಅವನೇನೆ ಪಾಂಚಾಲಿ ಅಂತಾನೆ. ಈಕೆ ಕತ್ತೆತ್ತಿ ಅವನ ಮುಖ ನೋಡ್ತಾನೆ. ಇವಳ ಉಸಿರು ನಡುಕ್ತಿರುತ್ತೆ, ಹಣೆ ಬೆವರ್ತಾ ಇರುತ್ತೆ. ಅವನ ಹತ್ರ ಬರ್ತಾನೆ. ಇವಳ ಮುಖವನ್ನು ತನ್ನ ಬೊಗಸೆ ಕೈಯಿಂದ ಹಿಡಿದು ಕೇಳ್ತಾ, ನಾನು ಹೇಳಿದ್ದು ಅಂತಾನೆ. ಇವಳು ತಲೆ ತಗ್ಗಿಸ್ತಾಳೆ. ತಕ್ಷಣ ಎದ್ದು ಕೋಣೆ ಬಾಗಿಲನ್ನು ಮುಚ್ಚಿ ಇವಳನ್ನು ಎತ್ತಿ ಹತ್ತಿರದಲ್ಲೇ ಇದ್ದ ಧರ್ಮನ ಮಂಚಕ್ಕೆ ಕರ್ಕೊಂಡು ಹೋಗ್ತಾನೆ. ಇವಳು ಬೇಡ ಅಂತಾಳೆ, ಆದರೆ ವಿರೋಧಿಸೋದಿಲ್ಲ. ಅವನಿಗೆ ಸಹಜವಾದ ಯಾವ ಕಲೆಗಳೂ ಇಲ್ಲದೆ ಕವಿತೆಗಳ ಪ್ರಪಂಚವನ್ನು ನಿರ್ಮಿಸದೆ, ಇವಳನ್ನು ಹೊಗಳಿ ಮೆಚ್ಚಿ ಅಪ್ಸರೆಯನ್ನಾಗಿ ರೂಪಾಂತರಿಸದೆ, ಧನ್ಯತೆಯ ಕಣ್ಣೀರನ್ನು ತುಳುಕಿಸದೆ, ಆತುರವಾಗಿ ನಿಷಿದ್ಧ ಸ್ತ್ರೀ ಜೊತೆಗೆ ವ್ಯಭಿಚಾರ ಮಾಡಿ ಓಡು ಹೋಗೋನ ಹಾಗೆ ಎಲ್ಲವನ್ನು ಮುಗಿಸಿ ಸರಸರನೆ ಹೊರಟು ಹೋಗ್ತಾನೆ. ಅವನು ಹೋದ ನಂತರ ಈಕೆಗೂ ವ್ಯಭಿಚಾರ ಮಾಡಿದ ಭಾವ ಹುಟ್ಕೊಳ್ಳುತ್ತೆ. ಸ್ವತಃ ಒಪ್ಪಿಕೊಂಡ ನಿಯಮವನ್ನು ಮುರಿದ್ನ ಅನ್ನೋ ಒಂದು ದೋಷ ಭಾವ ಈಕೆಯನ್ನು ಕಾಡಕ್ಕೆ ಶುರುವಾಗುತ್ತೆ. ಕಿರೀಟಧಾರಿಯಾಗಿ ನ್ಯಾಯ ವಿಚಾರಣೆ ಮುಗಿಸಿ ಮಧ್ಯಾಹ್ನದ ನಂತರ ಧರ್ಮ ಒಳಗೆ ಬರ್ತಾನೆ. ಅರ್ಜುನ ಹೊರಟು ಹೋದ್ನಾ ಅಂತ ಅಷ್ಟೇ ಕೇಳ್ತಾನೆ. ಈಕೆಗೆ ಭಯ, ಅಪರಾಧಿ ಭಾವ. ಅದೇನೋ ಅವನನ್ನು ಗಂಡ ಅನ್ನೋಕ್ಕಿಂತ ನ್ಯಾಯಾಧೀಶ ಅಂತ ಭಾವಿಸೋದೆ ಸರಿ ಅಂತ ಈಕೆಗೆ ಮೊದಲಿಂದಲೂ ಅನ್ನಿಸ್ತಾ ಇರುತ್ತೆ. ಸುಮ್ಮನೆ ಹ್ಞೂ ಅಂತಾಳೆ. ಅವನು ಮತ್ತೇನು ಕೇಳೋದಿಲ್ಲ. ಒಳಗೆ ನಡೆದಿರೋದು ಗೊತ್ತಿರೋಕ್ಕಿಲ್ಲ, ಯಾರು ಹೇಳಬೇಕು? ಇವಳ ದಾಸಿಯರಲ್ಲಿ ಯಾರು ಈಕೆಗೆ ತಪ್ಪಿ ನಡೆಯೋರು ಅಲ್ಲ. ಆದರೂ ಕೂಡ ಈಕೆ ಅನ್ಕೊತಾಳೆ, ಮುಂದೆ ಯಾವತ್ತೂ ಈ ಥರ ವ್ಯಭಿಚಾರಕ್ಕೆ ಎಡೆ ಮಾಡಿ ಕೊಡಬಾರ್ದು. ಕೃಷ್ಣೆ ನಷ್ಟವ್ರತಳಾಗಬಾರ್ದು. ಅರ್ಜುನ ಮತ್ತೆ ಬಂದರೆ ತಿಳಿ ಹೇಳಬೇಕು, ಬೇಡ್ಕೊಳ್ಬೇಕು ಅಂತೆಲ್ಲ ಅನ್ಕೋತಾಳೆ. ಮರುದಿವಸ ಆಗುತ್ತೆ. ಅದೇ ಹೊತ್ತಿಗೆ ಅವನು ಮತ್ತೆ ಬರ್ತಾನೆ. ದಾಸಿಯರು ಮಕ್ಕಳನ್ನ ಕರ್ಕೊಂಡು ಕೋಣೆಯಿಂದ ಹೊರಗಡೆ ಹೋಗ್ತಾರೆ. ಈಕೆ ಹೇಳಬೇಕಾದದನ್ನು ಅವನಿಗೆ ಬಿಡಿಸಿ ಹೇಳ್ತಾಳೆ. ನಯವಾಗೇ ಹೇಳ್ತಾಳೆ, ಮೃದುವಾಗಿ ಹೇಳ್ತಾಳೆ. ಅವನ ಜೊತೆಗೆ ಒರಟಾಗಿ ಮಾತಾಡಬೇಕು ಅಂದ್ರೂ ಈಕೆಗೆ ಸಾಧ್ಯ ಆಗ್ತಿರ್ಲಿಲ್ಲ. ಅವನು ಕೇಳೋದಿಲ್ಲ. ಈಕೆ ಅವನನ್ನು ನಿರಾಕರಿಸ್ತಿದ್ದಾನೆ ಅಂತ ಭಾವಿಸ್ತಾನೆ. ರೇಗ್ತಾನೆ, ಕೆನ್ನೆಗೂ ಹೊಡಿತಾನೆ. ನಾನು ಅಂದರೆ ನಿನಗೆ ಅಸಡ್ಡೆ ಅಂತೆಲ್ಲ ಮಾತಾಡ್ತಾನೆ. ಕೋಪ ಮಾಡ್ಕೊಂಡು ಹೊರಟೋಗ್ತಾನೆ. 3 ದಿನದ ನಂತರ ಮತ್ತೆ ಬರ್ತಾನೆ. ಅಷ್ಟೊತ್ತಿಗೆ ದ್ರೌಪದಿ ಮನಸ್ಸನ್ನು ದೃಢ ಮಾಡ್ಕೊಂಡಿರ್ತಾಳೆ. ಈ ಸಲ ಅವನು ಹೊಡೆಯೋದಿಲ್ಲ, ಬರೀ ಬೈತಾನೆ. ಮತ್ತೆ 1 ವಾರ ಬರೋದಿಲ್ಲ. ಆ ನಂತರ ಬರ್ತಾನೆ. ಬಂದವನು ಕಟಿಕಿ ಮಾತಾಡ್ತಾನೆ. ಪಂದ್ಯದಲ್ಲಿ ಬಿಲ್ಲು ಬಗ್ಸಿ ನಿನ್ನನ್ನು ಗೆದ್ದವನು ನಾನು ಅಂತ ಅಂತಾನೆ. ಆಗ ಈಕೆ ಹೇಳ್ತಾಳೆ, ಅರ್ಜುನ, ಅಣ್ಣ ತಮ್ಮಂದಿರನ ಮಧ್ಯೆ ನೀನು ಈ ಮಾತಾಡಬಾರ್ದು. ಉಳಿದ 4 ಜನಕ್ಕೂ ಇಲ್ಲದ ವಿಶೇಷ ಅಧಿಕಾರ ನನಗೆ ಬೇಕು ಅಂತ ನೀನು ಬಯಸಬಾರ್ದು. ನಿಮ್ಮ ಏಕಮತ್ಯ ಕಾಪಾಡೋ ಭಾಷೆಯನ್ನು ನಿಮ್ಮಮ್ಮನಿಗೆ ಕೊಟ್ಟಿದ್ದೀನಿ ನಾನು. ಅದನ್ನು ವ್ರತ ಅಂತ ಭಾವಿಸಿ ನಾನು ನಡ್ಕೋತಾ ಇದ್ದೀನಿ. ಹೀಗಿರ್ಬೇಕಾದ್ರೆ ನೀನೊಬ್ಬನೇ ಗೆದ್ದು ತಂದೆ ಅಂತ ಒಗ್ಗಟ್ಟು ಮುರಿಯೋ ಅಹಂಕಾರದ ಮಾತು ನಿನ್ನ ಮನಸ್ಸಲ್ಲಿ ಹುಟ್ಟಬಾರದು ಅಂತ ಹೇಳ್ತಾಳೆ. ಮೃದುವಾಗಿ ಹೇಳಿರ್ತಾಳೆ. ಆಗ ಈಕೆಗೆ ಮತ್ತೆ ನೆನಪು ಬರುತ್ತೆ. ಸ್ವಲ್ಪ ಹೊತ್ತು ಸುಮ್ಮನೆ ಕೂತಿರ್ತಾನೆ, ತಲೆ ತಗ್ಗಿಸ್ಕೊಂಡು ಕೂತಿರ್ತಾನೆ. ಆ ನಂತರ ಎದ್ದು ನಿಂತ್ಕೊತಾನೆ. ಆಗಲೂ ಅವನ ತಲೆ ತಗ್ಸೇ ಇರುತ್ತೆ. ಕೂತ್ಕೋ ಅಂತ ಹೇಳಿದ್ರು ಕೇಳದೆ ಅವನು ಅಲ್ಲಿಂದ ಹೊರಟೋಗ್ತಾನೆ. ಹಾಗೆ ಹೋದವನು ಮತ್ತೆ ಬರೋದೇ ಇಲ್ಲ. 1 ದಿನ ಅಲ್ಲ, 2 ದಿನ ಅಲ್ಲ, 4 ದಿನ ಅಲ್ಲ, ವಾರನೂ ಅಲ್ಲ, ಪಕ್ಷ, ತಿಂಗಳು ಇಲ್ಲವೇ ಇಲ್ಲ. ಅವನು ನಗರದಲ್ಲೇ ಇರೋದಿಲ್ಲ, ರಾಜ್ಯದಲ್ಲೂ ಕೂಡ ಇರೋದಿಲ್ಲ. ಜೊತೆಗೆ ಅವನಿಗೆ ಪ್ರಿಯರಾಗಿದ್ದ 50 ಜನ ಬಿಲ್ಲುಗಾರರು ಇರೋದಿಲ್ಲ, 50 ಕುದುರೆಗಳು ಕೂಡ ಇರೋದಿಲ್ಲ. ಎಲ್ಲಿಗೆ ಹೋದ ಇವನು?
ಪಾಂಚಾಲಿ ಇಲ್ಲಿಗೆ ಬಂದಿದ್ನಲ್ಲ, ಇಂಥ ಕಡೆಗೆ ಹೋಗ್ತೀನಿ ಅಂತ ಅವ್ನು ನಿನ್ನ ಕೈಲಿ ಹೇಳಿದ್ನಾ ಅಂತ ಧರ್ಮಜ ಒಂದ್ಸತಿ ಇವಳನ್ನ ಕೇಳ್ತಾನೆ. ಅತ್ತೆ ಕೂಡ ಹಾಗೆ ವಿಚಾರಿಸ್ತಾಳೆ. ಇವಳು ಮಾತ್ರ ಏನು ತಿಳಿದೇ ಇರೋಳು ಹಾಗೆ ಇದ್ದು ಬಿಡ್ತಾಳೆ. ಆದರೆ ನಿಜ ವಿಷಯ ಖಚಿತವಾಗಿ ಈಕೆಗಲ್ಲದೆ ಬೇರೆಗೆ ಯಾರಿಗೂ ಗೊತ್ತಿರೋದಿಲ್ಲ. ಅರ್ಜುನ ನನ್ನ ಮೇಲೆ ಸಿಟ್ಟಿಗೆ ಎಲ್ಲೋ ನೀನು ಹೋಗಿದೀಯಾ? ಈ ಪಾಂಚಾಲಿ ಮನಸ್ಸನ್ನು ನೋಯಿಸೋದಲ್ಲದೆ ನಿನಗೆ ಬೇರೆ ಏನು ಉದ್ದೇಶ ಇದೆ? ನಿನ್ನ ಉದ್ದೇಶ ನೆರವೇರಿದೆ, ನಾನು ನೊಂದಿದ್ದೀನಿ, ಬಾ ಬೇಗ ಬಾ. ಅತ್ತೆಗೆ ಹೇಳಿಬಿಟ್ಟು ಈ ನಿಯಮವನ್ನು ಬದಲಾಯಿಸೋಣ. ಆದರೆ ಹೇಗೆ ಬದಲಾಯಿಸಬೇಕು? ಮೊದಲಿನ ಹಾಗೆ ರಾತ್ರಿಗೊಬ್ಬರ ಸರದಿ ಅಂದರೆ ನನ್ನ ಕೈ ತಡೆಯೋಕ್ಕಾಗೋದಿಲ್ಲ. ವರ್ಷದ ಸರದಿ ಅಂದರೆ ನಿನಗೆ ತಾಳಕ್ಕಾಗಲ್ಲ. ಬೇಡ, ತಿಂಗಳ ಸರದಿ ಮಾಡೋಣ, ನನ್ನ ಮನಸ್ಸಿಗೂ ನೆಮ್ಮದಿ ಇರುತ್ತೆ. ಬೇಗ ಬಾ, ನಾನೇ ಅತ್ತೆ ಕೈಲಿ ಮಾತಾಡ್ತೀನಿ ಅಂತ ಎಷ್ಟೊಂದು ಮನಸ್ಸಿನಲ್ಲಿ ಈಕೆ ಬೇಡಿಕೊಳ್ಳೋಕ್ಕೆ ಪ್ರಾರಂಭ ಮಾಡ್ತಾಳೆ. ಅದೆಲ್ಲ ನಿನ್ನ ಮನಸ್ಸಿಗೆ ಕೇಳಿಸ್ಲಿಲ್ವಾ? ಕಿವುಡಾಯ್ತಾ ನಿನ್ನ ಅಂತರಂಗ ಅಂತ ದ್ರೌಪದಿಗನ್ಸುತ್ತೆ. ಮೊದಲನೇ ಸಲ ಅವಳು ಮನಸ್ಸಿನಲ್ಲೇನೆ ನರಳಿ ಉರಿತಾ ಇರ್ತಾಳೆ. ನೀನು ದೇಶವನ್ನು ತಿರುಗಿ ಕೊನೆಗೆ ಏನು ಮಾಡಿದೆ? ನಾಗ ಜನರ ರಾಜಕನ್ಯರನ್ನು ಮದುವೆ ಆಗಿ ಒಂದೊಂದು ಗಂಡು ಮಗುವನ್ನು ಅವ್ರಿಗೆ ಹುಟ್ಟಿಸ್ದೆ. ಆ ನಂತರ ಅವರನ್ನು ಅಲ್ಲೇ ಬಿಟ್ಟೆ. ಮತ್ತೆ ಕೃಷ್ಣನ ದ್ವಾರಕೆಗೆ ಹೋದೆ, ಕೃಷ್ಣ ತಂಗಿಯಲ್ಲಿ ಅನುರಕ್ತನಾದೆ, ಮದುವೆ ಆದೆ. ನಿನಗೆ ಅಂತಲೇ ಒಬ್ಬ ಪ್ರತ್ಯೇಕ ಹೆಂಡತಿಯನ್ನು ಕೂಡ ಮಾಡಿಕೊಂಡು ಊರಿಗೆ ಹಿಂತಿರುಗಿದೆ. ಅದು 3 ವರ್ಷದ ನಂತರ ಅಂತ ದ್ರೌಪದಿ ಮತ್ತೆ ನೆನಪು ಮಾಡ್ಕೋತಾ ಇರ್ತಾಳೆ. ಅವಳು ಮತ್ತೆ ಮನಸ್ಸಿನಲ್ಲಿ ಅದೇ ಯೋಚನೆಗಳು ಬರ್ತಾ ಇರುತ್ತೆ. ಅರ್ಜುನ, ನೀನು ಚತುರ, ಸುಂದರ, ಹೆಂಗಸರನ್ನ ಮರಳುಗೊಳಿಸುವಂತಹ ಮಾತುಗಾರ ಕೂಡ ಹೌದು. ನೀನು ನನ್ನನ್ನು ಮರಳುಗೊಳಿಸಿದೆ. ಆ ನಂತರ 3 ಜನನ್ನು ಮರಳುಗೊಳಿಸಿ ಮದುವೆ ಆದೆ. ಮದುವೆ ಆಗದೆ ಮರಳುಗೊಳಿಸಿ ಮುಂದೆ ನಡೆದಿದ್ದು ಇಲ್ವೇನು? ಅರ್ಜುನ, ನೀನು ಅಹಂಕಾರಿ. ಹೆಂಗಸು ಅಂದರೆ ನಿನ್ನ ಅಹಂಕಾರಕ್ಕೆ ಆಭರಣ ಅಂದ್ಕೊಂಡಿದ್ಯಾ. ಈ ಪಾಂಚಾಲಿ ನಿನ್ನೊಬ್ಬನಿಗೆ ಆಭರಣ ಆಗೋಕ್ಕೆ ಸಾಧ್ಯ ಇರಲಿಲ್ಲ. ಅರ್ಜುನ, ವ್ರತದಲ್ಲಿ ನೀನು ಸೋತೆ. ನಿನಗೆ ಕಾಮಾತುರವಾದಾಗ ಸೇರಿಸಿಕೊಳ್ಳಿಲ್ಲ ಅನ್ನೋ ಏಕಮಾತ್ರ ಕಾರಣದಿಂದಲೇ ಈ ಪಾಂಚಾಲಿಯನ್ನು ಎಡಗಾಲಿಂದ ಹೊಸಕಿ ದೂರ ಆದೆ. ಆರ್ಯಾವರ್ತದಲ್ಲೇ ನೀನು ವೀರ, ಬಿಲ್ಲುಗಾರ ಸುಭದ್ರೆಯನ್ನು ತಂದ ನಂತರ ನನ್ನ ನೋಟವನ್ನು ಸಂಧಿಸಿ ಮಾತಾಡಿಸೋ ಧೈರ್ಯವನ್ನು ನೀನು ನೀಗಿಸ್ಕೊಂಡೆ ಅಂತ ದ್ರೌಪದಿ ಅಂದ್ಕೊಳ್ತಾಳೆ. ಇಷ್ಟೊತ್ತಿಗೆ ಪ್ರತಿವಿಂಧ್ಯ ಪಕ್ಕ ತಿರುಗಿ ಮಲ್ಕೊಂಡಿರ್ತಾನೆ, ರೆಪ್ಪೆಗಳನ್ನು ಕೂಡ ಮುಚ್ಚಿಕೊಂಡಿರ್ತಾನೆ. ಆದರೆ ನಿದ್ದೆ ಬಂದಿರೋದಿಲ್ಲ. ಬರೀ ಕಣ್ಣು ಮುಚ್ಕೊಂಡು ಮುಖಕ್ಕೂ ನಿಜವಾಗಿ ನಿದ್ದೆ ಬಂದ ಮುಖಕ್ಕೂ ವ್ಯತ್ಯಾಸ ತಿಳಿಯಲ್ವ ತನಗೆ ಅಂತ ದ್ರೌಪದಿ ಅಂದ್ಕೊಳ್ತಾಳೆ. ಇವನ ಬುದ್ಧಿ ಬಹಳ ಸೂಕ್ಷ್ಮ. ಎಲ್ಲವನ್ನು ಮನಸ್ಸಿನಲ್ಲಿ ತೂಗ್ತಾ ಇರ್ತಾನೆ. ಎಲ್ಲವನ್ನು ಮನಸ್ಸಿನಲ್ಲಿ ತೂಗೋವ್ರಿಗೆ ಬೇಗ ನಿದ್ದೆ ಬರೋದಿಲ್ವಂತೆ. ಯಾರ ಕೈಲಿ ಹೇಳ್ಕೊಳ್ಬೇಕು ಇವನ್ನೆಲ್ಲ ಅನ್ಕೊತಾಳೆ ದ್ರೌಪದಿ. ಗಂಡು ಮಗನ ಕೈಲಂತೂ ಅಲ್ಲ. ಇನ್ನು ತನಗೆ ಹೆಣ್ಣು ಮಕ್ಕಳಾಗಲೇ ಇಲ್ಲ. 5ಕ್ಕೆ ಮಕ್ಕಳು ನಿಂತು ಹೋಯಿತು. ಪ್ರತಿ ರಾತ್ರಿಯ ಸರದಿ ತಪ್ಪಿ ವರ್ಷದ ಸರದಿ ಆರಂಭ ಆದಮೇಲೆ ಮಕ್ಕಳಾಗದೆ ನಿಂತು ಹೋಯಿತು. ಹೆಣ್ಣು ಮಕ್ಕಳು ಆಗೋಕ್ಕೆ ಮುಂಚೆನೇ ತನ್ನ ಪರಿಸ್ಥಿತಿ ನಿಂತ ಹಾಗೆ. ಯಾರ ಕೈಲಿ ಹೇಳ್ಕೊಳ್ಬೇಕಿದೆಲ್ಲ? ಈ ಪಾಂಡವ ಸಂಸಾರದ ಐಕಮತ್ಯವನ್ನು ಉಳಿಸೋಕ್ಕೆ ತಾನು ಎಷ್ಟು ಬವಣೆಯನ್ನು ಪಟ್ಟನಲ್ಲ. ಸುಭದ್ರೆ ನೋಡಿದ್ರೆ ಜಾಣೆ. ತನ್ನ ಹಾಗೆ ತಾಯಿ ಇಲ್ಲದ ಮಗಳಲ್ಲ ಅವಳು. ಅವಳು ಮದುವೆಯಲ್ಲಿ ತನ್ನ ಮಕ್ಕಳ ಐಕ್ಯಮತ್ಯದ ಗುರಿ ಇಟ್ಟ ಕುಂತಿನೂ ಇರಲಿಲ್ಲ. ತಾಯಿ ಅನ್ನೋ ವೇಷದಲ್ಲಿ ಬಂದು ನನ್ನ ಮನಸ್ಸನ್ನು ಸಿಕ್ಕಿ ಹಾಕಿಸಿದ ಹಾಗೆ ಅವಳನ್ನು ಸಿಕ್ಕಿ ಹಾಕ್ಸೋಕ್ಕೆ ಕುಂತಿಗೆ ಆಗಲಿಲ್ಲ. ನನ್ನ ಹಾಗೆ 5ರನ್ನು ಒಟ್ಟಿಗೆ ಆಳ್ತೀನಿ ಅನ್ನೋ ಹುಚ್ಚು ಕನಸಿಗೆ ಎಡೆಗೊಡುವಂತಹ ಹುಡುಗಿನೂ ಆ ಸುಭದ್ರೆ ಅಲ್ಲ. ಅರ್ಜುನನ ರೂಪಕ್ಕೆ, ಅವನ ಮಾತಿಗೆ ಆಕೆ ಮರುಳಾಗಿದ್ಲು. ಆದರೆ ತನ್ನ ವ್ಯವಹಾರ ಜ್ಞಾನವನ್ನು ಕೈಲಿಟ್ಕೊಂಡಿದ್ಲು. ಅವನು ಮುಂದಿನ ಹೆಜ್ಜೆ ಇಡೋಕ್ಕೆ ಈಕೆ ಅವಕಾಶ ಕೊಟ್ಟಿದ್ಲು. ಕುರುವೀರ, ನಿನ್ನ ಕೈ ಹಿಡಿಬೇಕು ಅಂದರೆ ನನ್ನ ಪುಣ್ಯ ವಿಶೇಷ ಅಂತಲೇ ಭಾವಿಸ್ತೀನಿ. ಆದರೆ ನಾನು ಕೈ ಹಿಡಿಯೋದು ನಿನ್ನ ಕೈಯನ್ನು ಮಾತ್ರ ಅಂತ ಆಕೆ ಪೀಠಿಕೆ ಹಾಕಿದ್ಲಂತೆ. ಏನು ಹಾಗಂದ್ರೆ ಏನು ವೈಷ್ಣವಿ ಅಂತ ಇವನು ಕೇಳಿದ್ನಂತೆ. ಅಂದರೆ ಯಾರು ಯಾವ ಹೆಂಡತಿ ಮದುವೆ ಆದರೂ ಹಿರಿಯನ ಹೆಸರಲ್ಲೇ ವಿವಾಹ ಸಂಪನ್ನ ಆಗುತ್ತೆ, ಉಳಿದ ಎಲ್ಲ ಸೋದರರಿಗೂ ಸಮಾನವಾದ ಉಪಭೋಗದ ಹಕ್ಕು ಇದೆ ಅಂತ ಹೇಳ್ಬಿಟ್ಟು ನಿಮ್ಮ ಸೋದರರಲ್ಲಿ ಒಂದು ನಿಯಮ ಇದೆಯಂತೆ. ಹಾಗೆಯೇ ನಾನು 5 ಜನರನ್ನು ಸ್ಪರ್ಶ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಾನು ಆರ್ಯ ಹೆಂಗಸು, ನನಗೆ ಒಬ್ಬನೇ ಗಂಡ ಅಂತ ಆಕೆ ಹೇಳಿದ್ದಂತೆ. ಈ ಮಾತಿಂದ ಅವನಿಗೆ ಸಂತೋಷನೇ ಆಗಿರಬೇಕು. ಆಗದೆ ಇರುತ್ತಾ? ಯಾದ್ವಿ, ನಿನ್ನ ಅಪೇಕ್ಷೆ ನನಗೆ ಮಾನ್ಯ ಅಂತ ಇವನು ಹೇಳಿದ್ನಂತೆ. ನಿನಗೆ ಮಾನ್ಯ ಆಗೋದು ಮುಖ್ಯ ಅಲ್ಲ. ಒಪ್ಪಿಕೊಂಡು ನಮ್ಮ ಮನೆಗೆ ಬಂದ ಮೇಲೆ ನಮ್ಮ ನಿಯಮಕ್ಕೆ ಒಪ್ಕೋಬೇಕು ಅಂತ ನಿಮ್ಮ ಅಣ್ಣ ಏನಾದರೂ ಆಜ್ಞೆ ಮಾಡಿದ್ರೆ ನಾನು ಏನು ಮಾಡ್ಬೇಕು ಹೇಳು? ಯಾಕೆಂದರೆ
ಹಿಂದೆ ದ್ರುಪದ ರಾಜನನ್ನ ಇದೇ ರೀತಿ ನಿಮ್ಮಣ್ಣ ಕೇಳಿದ್ನಂತಲ್ವಾ ಅಂತ ಸುಭದ್ರ ಅರ್ಜುನನ್ನ ಕೇಳಿದ್ಲಂತೆ. ಸರಿ, ಈಗ ನಾನು ಏನು ಮಾಡ್ಬೇಕು ಹೇಳು ಅಂತ ಅರ್ಜುನ ಕೇಳಿದಾಗ, ಇವಳು ಅರ್ಜುನ ಮಾಡ್ಕೊಂಡಿರೋ ಅವನಿಗೊಬ್ಬನಿಗೆ ಇರೋ ಹೆಂಡತಿ, ನಾವು ಸೋದರರು ವಿವಾಹ ಮಾಡ್ಕೊಂಡಿದ್ದೀವಲ್ಲ, ವಿವಾಹ ಒಡಂಬಡಿಕೆ, ಅದು ಇವಳಿಗೆ ಅನ್ವಯ ಆಗೋದಿಲ್ಲ. ಈ ಮಾತಿಗೆ ಹಿರಿಯಣ್ಣನಾಗಿ ರಾಜನಾಗಿ ನಾನು ಹೊಣೆ ಅಂತ ನಿಮ್ಮಣ್ಣ ಹೇಳಬೇಕು. ಉಳಿದ ಸೋದರರು ಕೂಡ ಸಮ್ಮತಿಸಬೇಕು. ನಿನ್ನ ತಾಯಿ ಕೂಡ ಈ ಮಾತಿಗೆ ಒಪ್ಪಬೇಕು ಅಂತ ಅವಳು ಹೇಳಿದ್ಲಂತೆ. ಇವನು ಮಾತಿಲ್ಲದೆ ತಲೆ ತೆಗೆಸಿ ಕೂತಿದ್ನಂತೆ. ಅವಳು ಇನ್ನೊಂದು ಕರಾರನ್ನು ಕೂಡ ಸೇರಿಸಿದ್ಲಂತೆ. ನಾನು ನಿನ್ನನ್ನು ಮದುವೆ ಆದ್ರೆ ನಾನೊಬ್ಬಳೆ ನಿನ್ನ ಆಜೀವ ಪರ್ಯಂತ ಹೆಂಡತಿಯಾಗಿರ್ಬೇಕು. ನಾನು ಜೀವಂತ ಇರೋವರೆಗೂ ನೀನು ಬೇರೊಬ್ಬಳನ್ನು ತರಕೂಡ್ದು. ಯಾವುದೇ ಸ್ವಯಂವರದಲ್ಲೂ ಕೂಡ ಭಾಗವಹಿಸಬಾರದು. ಕಾಣಿಕೆ ಅಂತ ಹೇಳ್ಬಿಟ್ಟು ಯಾವುದೇ ರಾಜನಿಂದ ಬಂದ ಯಾವ ಕನ್ಯೆಯನ್ನು ನೀನು ಮುಟ್ಟಬಾರದು ಅಂತೆಲ್ಲ ಷರತ್ತುಗಳನ್ನು ಹಾಕಿದ್ಲಂತೆ. ಅಲ್ಲ, ಎಲ್ಲ ಕಡೆಯಿಂದಲೂ ತನಗೆ ರಕ್ಷೆ ಆಗಿರುವಂತಹ ಎಷ್ಟೊಂದು ನಿರ್ಬಂಧವನ್ನ ಸುಭದ್ರೆ ಹಾಕಿದ್ಲಲ್ಲ, ಅವಳಿಗಿಷ್ಟೆಲ್ಲ ಹೇಗೆ ಹೊಳಿತು? ಅಥವಾ ಅವಳ ಅಣ್ಣ ಕೃಷ್ಣನೇ ಹೇಳ್ಕೊಟ್ನೋ ಏನೋ? ಅಥವಾ ಗಂಡಸು ತಾನಾಗೆ ಮೇಲ್ ಬಿದ್ದು ಯಾಚಿಸ್ತಿರ್ಬೇಕಾದ್ರೆ ಇಂತಹ ನಿರ್ಬಂಧಗಳನ್ನು ಒಪ್ಸೋದು ಒಳ್ಳೇದು ಅಂದ್ಬಿಟ್ಟು ಅವಳ ಅಮ್ಮನೋ ಅಥವಾ ಸಖಿಯರೋ ಯಾರೋ ಹೇಳ್ಕೊಟ್ಟಿದ್ರೋ ಏನೋ ಗೊತ್ತಿಲ್ಲ. ಒಟ್ಟಲ್ಲಿ ಆಕೆ ಅಂತೂ ಜಾಣೆ, ತನಗಿಂತ ತುಂಬ ಜಾಣೆ. ಮುದ್ದು ಮುಖ ಸ್ವಂತ ಸುಖ ಪಡೆದಂತಹ ಆ ಸುಭದ್ರೆ ನಿಜವಾಗ್ಲೂ ಜಾಣೆ. ಗಂಡನ ಅಣ್ಣ ಜೂಜಿನಲ್ಲಿ ರಾಜಭ್ರಷ್ಟನಾಗಿ ಅವನ ಜೊತೆಗೆ ಗಂಡನು ನಿರ್ಗತಿಕನಾಗಿ ನಿಯಮದ ಹಾಗೆ ವನವಾಸಕ್ಕೆ ಅಂತ ಹೊರಟು ನಿಂತಾಗ ಇದೇ ಜಾಣೆ ಸುಭದ್ರೆ 3 ವರ್ಷದ ತನ್ನ ಮಗುವಿನ ಜೊತೆಗೆ ತವ್ರ ಮನೆಗೆ ಹೊರಟೋಗಿದ್ಲು. ತನ್ನ ಹಾಗೆ ಕಾಡಿನ ಮುಳ್ಳು ಕಲ್ಲುಗಳನ್ನು ತುಳಿದು ಮೃಗಗಳಿಗೆ ಹೆದರ್ಕೊಂಡು ರಾತ್ರಿ ಇರುವೆ ಗೊದ್ದ ಕೆಂಜಿಗೆ ಸೊಳ್ಳೆ ಗುಂಗುರುಗಳಿಂದ ಕಚ್ಚಿಸ್ಕೊಂತ ಉಪವಾಸನೆ ಜೀವನ ಕ್ರಮ ಅಂತಲೂ ಭಾವಿಸ್ತಾ ತನ್ನ ಹಾಗೆ ಆಕೆ ಬಾಳಲಿಲ್ಲ. ಈ ಸುಭದ್ರೆ ತುಂಬ ಜಾಣೆ. 13 ವರ್ಷ ಕಳೆದ ನಂತರ ಮತ್ತೆ ಹಿಂತಿರುಗಿ ಬಂದ್ಲು. 16ರ ತನ್ನ ಮಗನಿಗೆ ವಿರಾಟನ ಪುತ್ರಿಯನ್ನ ಧಾರೆನೂ ಏರಿಸ್ಕೊಂಡ್ಬಿಟ್ಲು. ಕೃಷ್ಣಗೆ ನೋಡಿದ್ರೆ 24ರ ಹಿರಿಯ ಮಗ ಇನ್ನು ಮದುವೆ ಇಲ್ಲದೆ ನಿಂತಿದ್ದಾನೆ. ಉತ್ರೆಯನ್ನ ನನ್ನ ಮಗ ಅಭಿಮನ್ಯುವಿಗೆ ಕೊಡು ಅಂತ ಇದೇ ಅರ್ಜುನ ವಿರಾಟನನ್ನ ಕೇಳಿದ್ನಂತೆ. ಸುಭದ್ರೆ ಅಲ್ಲಿಗೆ ಬರೋಕ್ ಮುಂಚೆನೆ ಕೇಳಿದ್ನಂತೆ. ಈಗ ಕೃಷ್ಣಗೆ ಅನ್ಸುತ್ತೆ, ಯಾದವಿ, ನಾನು ಸೋತಲ್ಲಿ ನೀನು ಗೆದ್ದೆ. ಗಂಡನನ್ನ ಪೂರ್ತಿ ಅಂಗೈಯಲ್ಲಿ ಇಟ್ಕೊಳ್ಳೋದ್ರಲ್ಲಿ ನಿನ್ನ ಗೆಲುವು ನಿಜವಾಗ್ಲೂ ದೊಡ್ಡದು ಅಂತ ಅನ್ಕೊಂಡ್ಲಂತೆ. ಸುಭದ್ರೆ ಏನೋ ಗೆದ್ಲು. ಇಲ್ಲಿ ಕುಂತಿ ನನ್ನ ಕೈ ಬಿಟ್ಲು. ಸುಭದ್ರೆ ನನ್ನೊಬ್ಬನಿಗೆ ಪ್ರತ್ಯೇಕ ಹೆಂಡತಿ ಆಗಿರೋದಕ್ಕೆ ನೀವು ಒಪ್ಪಲಿಲ್ಲ ಅಂದ್ರೆ ನಾನು ಇಂದ್ರಪ್ರಸ್ಥಕ್ಕೆ ಹಿಂತಿರ್ಗೋದಿಲ್ಲ. ಪಾಂಡವರು 4 ಜನ ಅಂತ ನೀವು ತಿಳ್ಕೊಳ್ಳಿ ಅಂತ ಅರ್ಜುನ ಹೇಳಿ ಕಳಿಸಿದ್ದಾನೆ ಅನ್ನೋ ದೂತರ ಮಾತು ಕೇಳಿದ ತಕ್ಷಣ ಹೆತ್ತ ತಾಯಿಯ ಕರಳು ಆ ಕಡೆ ತಿರುಗಿತ್ತು. ಕೇಳದೆ ಹೋಗಿ ಹೆಚ್ಚು ಕಡಿಮೆ 2 ವರ್ಷ ಕಳೆದು ಮಣಲೂರಿಂದ ಅವನು ಎತ್ಲೋ ದೇಶಾಂತರ ಹೋದ ಅಂತ ಹೇಳ್ಬಿಟ್ಟು ಅವನ ಜೊತೆ ಹೋಗಿದ್ದ ಅಶ್ವಾರೋಹಿಗಳು ಹಿಂತಿರುಗಿ ಬಂದು ಹೇಳಿದಾಗ ಮಗ ಸತ್ತಿದ್ದಾನೆ ಅಂತ ಅಳ್ತಾ ಇದ್ದ ತಾಯಿ, ದುಃಖಿಸ್ತಿದ್ದ ಅಣ್ಣ ತಮ್ಮಂದ್ರು ಸದ್ಯ ಅವನು ಹಿಂತಿರುಗಿದ್ರೆ ಸಾಕು ಅಂತ ಕಾತುರದಿಂದ ಕಾಯ್ತಿದ್ರಂತೆ. ಹಾಗಾಗಿ ಅವರು ತಕ್ಷಣ ಒಪ್ಕೊಂಡ್ರು. ಸುಭದ್ರೆ ಏನು ದ್ರುಪದ ಕುಮಾರಿಯಂತೆ ಆರ್ಯಾವರ್ತವನ್ನೇ ಚಂಚಲಗೊಳಿಸುವಂತ ಸುಂದರಿ ಏನಾಗಿರ್ಲಿಲ್ಲ. ಅವಳು ನೀವ್ಯಾರು ನೋಡೂ ಇರಲಿಲ್ಲ. ಅಲ್ಲದೆ 8 ವರ್ಷಕ್ಕೂ ಮೀರಿ ಈ ಕೃಷ್ಣೆಯನ್ನು ಹೀರಿದ್ರು, ಯೌವನದ ಹಸುವನ್ನ ತೀರಿಸ್ಕೊಂಡಿದ್ರು, ಪ್ರಬುದ್ಧರಾಗಿದ್ರು. ಅಂತಹ ಅವಸ್ಥೆ ಅವ್ರದ್ದು. ತನ್ನನ್ನ ಮದುವೆಯಾದ ಸ್ಥಿತಿಯ ಉಕ್ಕು ಪ್ರಾಯದ ವಯಸ್ಸು ಅವ್ರದ್ದಾಗಿರ್ಲಿಲ್ಲ. ಹಾಗಾಗಿ ಎಲ್ಲರೂ ಒಪ್ಕೊಂಡ್ರು. ಮಗ ಮತ್ತೆ ಮನೆಗೆ ಬಂದ್ರೆ ಸಾಕು ಅಂತ ಕುಂತಿ ಕಾಯ್ತಾ ಇದ್ಲು. ತನ್ನ ತವರಿನ ಕಡೆ ಹೆಣ್ಣಲ್ವ ಸುಭದ್ರ, ತವರಿನ ಬಳ್ಳಿ ಮತ್ತೆ ಕೂಡ್ಕೊಳ್ಳುತ್ತೆ ಅನ್ನೋ ಒಂದು ಅಭಿಪ್ರಾಯನೂ ಇರಬಹುದು. ಯಾಕೆ ಬಿಡ್ತಾಳಾಕೆ ಈ ಅವಕಾಶವನ್ನ? ಭಿಕ್ಷುಕರಾಗಿ ಕುಂಬಾರನ ಮನೆಯ ಹಿಂಬದಿಯ ಗುಡಿಸಿನಲ್ಲಿ ಇದ್ದವರನ್ನ ಕೈ ಹಿಡಿದು ಇವರ ಏಕಮತ್ಯ ಕಾಯುವಂತಹ ವ್ರತವನ್ನ ತೊಟ್ಟು ತನ್ನ ಅಪ್ಪನ ಸೈನ್ಯ ಬರದ ಬೆದರಿಕೆಯಿಂದ ಧೃತರಾಷ್ಟ್ರ ಕರೆಸಿ ರಾಜ್ಯ ಕೊಡೋಕ್ಕೆ ಕಾರಣಳಾದ ಈ ಹಿರಿ ಸೊಸೆ ಮನಸ್ಸು ಇಂದ್ರಪ್ರಸ್ಥದ ರಾಜಮಾತೆಯ ಶಿಖರವನ್ನ ಏರಿದ್ದ ಕುಂತಿಗೆ ಹೇಗೆ ಅರ್ಥ ಆಗಕ್ಕೆ ಸಾಧ್ಯ? ಅರ್ಜುನ ಹೀಗೆ ಹೇಳಿ ಕಳಿಸಿದಾನೆ, ಏನು ಅಂತ ಉತ್ತರ ಕೊಡೋಣ ಅಂತ ನನ್ನನ್ನು ಕೂಡ ಕೇಳಲಿಲ್ಲ. ಧರ್ಮರಾಜ ಕೂಡ ಕೇಳಲಿಲ್ಲ, ಯಾರು ಕೇಳಲಿಲ್ಲ. ಬೀಸಣಿಗೆ ಹಾಕ್ತಿದ್ದ ದ್ರೌಪದಿಯ ಮನಸ್ಸು ಸುಮ್ಮನಾಗತ್ತೆ. ಮಲ್ಕೊಂಡಿದ್ದ 5 ಜನದ ಮುಖದ ಕುತ್ತಿಗೆ ಎದೆಗಳಲ್ಲಿ ಜಿನುಗು ಬೆವರಿರುತ್ತೆ. ಲಾಮಂಚದ ತಟ್ಟಿಗೆ ತೊಟ್ಟಿಕ್ಕುವಷ್ಟು ನೀರನ್ನ ಜ್ಯೋತಿಷ್ಮತಿ ಹಾಕಿರ್ತಾಳೆ. ಆದ್ರೆ ಎಂಥದೋ ಬಿಸಿಲು ಹೊರಗಡೆ ಕುಲುಮೆ ಉರಿತಾ ಇರಬೇಕು ಅಂತ ಕಾಣುತ್ತೆ.
ಚಮ್ಮಟಿಗೆ ಸದ್ದು ಕೇಳಿಸ್ತಾ ಇರುತ್ತೆ. ಬರೀ ಇಲ್ಲಿ ಮಾತ್ರ ಹೀಗೆ ಬಿಸಿಲು ಉರಿತಾ ಇದೆಯಾ, ಅಥವಾ ಕುರಿನಾಡಿಗೂ ಇದರ ಬೆಂಕಿ ರಾಚ್ತಾ ಇದೆಯಾ? ಕಾಡು ಕಿಚ್ಚನ್ನು ಹೊತ್ತು ಕಾಲ ಅಂದರೆ ಇದೆ ಅಂತ ಕಾಣುತ್ತೆ. ಹಳ್ಳಿಗಳಲ್ಲಿ ಬಣವೆಗಳಿಗೆ, ಗುಡಿಸಲುಗಳಿಗೆ, ಊರುಗಳಿಗೂ ಕೂಡ ಬೆಂಕಿ ಹೊತ್ತುವಂತಹ ಕಾಲ ಇದು. ಹಸ್ತಿನಾವತಿಗಾದರೂ ಕಿಡಿ ತಾಕಿ ಉರಿದು ಹರಡಿ ಇಡೀ ಊರು, ಅರಮನೆ, ಸುತ್ತಣ ಭವನಗಳು, ಆ ಕುರುಡಿ ಅವರ ಸಮಸ್ತ ಸಂತಾನ ಎಲ್ಲನೂ ಉರಿದು ಹೋದ್ರೆ ಸಾಕಪ್ಪ. ಆಗ ಈ ಶಕೆ ಅಡಗತ್ತೆ. ಆವಾಗ ಲಾಮಂಚನೂ ಬೇಡ, ಬೀಸಣಿಗೆನೂ ಬೇಡ, ಬೆವರು ಒಸರದಷ್ಟು ಶೀತಲ ಆಗತ್ತೆ ಇಡೀ ಪ್ರಪಂಚ ಅಂತ ಕೃಷ್ಣಗೆ ಅನಿಸುತ್ತೆ. ಕೈ ತನಗೆ ತಾನೇ ಮತ್ತೆ ಗಾಳಿ ಹಾಕೋಕ್ಕೆ ಶುರು ಮಾಡುತ್ತೆ. ಐವರನ್ನು ಕಟ್ಟಿಕೊಂಡಿದ್ರಿಂದ ಎಲ್ಲರಿಗೂ ತಾನು ಅಂದರೆ ಸದಾ ಆಯಿತು ಅಂತ ಕಾಣುತ್ತೆ. ಜೂಜಿನ ಮಧ್ಯೆ ಸಭೆಯಲ್ಲಿ ಆ ದುರ್ಯೋಧನ, ಬಾರೆ ನನ್ನ ತೊಡೆ ಮೇಲೆ ಕೂತ್ಕೋಬಾ ಅಂತ ಕರೆದ್ನಲ್ಲ. ದುರ್ಯೋಧನ ಸೋದರ ಪತ್ನಿಯನ್ನು ಹೀಗೆ ಅನ್ಬೇಕಾದ್ರೆ ನೀನು ಆರ್ಯನೇ ಅಲ್ಲ ಅಂತ ಭೀಷ್ಮ ಗದರಿಸಿದಾಗ, ಯಾರು ಗದರಿಸಿದ್ದು, ಭೀಷ್ಮನ ವಿದುರನ ಗೊತ್ತಿಲ್ಲ. ಅವನ ತಕ್ಷಣ ಅಂದಂತೆ, ಧರ್ಮ ಬೀಜ ಭೀಮ ಅರ್ಜುನಾದಿಗಳಿಗೆ ನಾನು ಸೋದರನೇ ಅಲ್ವಾ, ನನ್ನ ಸೋದರತ್ವ ನಾನು ಸಾಧಿಸ್ಕೊತಾ ಇದ್ದೀನಿ ಅಂತ. ಅಂದರೆ ನಾವು 14 ಜನ ಸೋದರರು ಅಂತ ತಕ್ಷಣ ಬಾಯಿ ಹಾಕಿದ್ನಂತೆ ದುಶ್ಯಾಸನ. ಅಂದರೆ ಈ 14 ಜನರ ಜೊತೆನೂ ಈ ದ್ರುಪದ ರಾಜಕುಮಾರಿ ರಾತ್ರಿಗೊಬ್ಬರು ಹಾಗೆ ಮಲ್ಕೋಬೇಕಾಗಿತ್ತಾ? ಸೈನಿಕ ಶಿಬಿರದಕ್ಕೆ ಕರ್ಕೊಂಡು ಹೋಗೋ ನಾನು ಹೆಣ್ಣಿನ ಹಾಗೆ ನನ್ನನ್ನು ಸೂಳೆ ಅಂತ ಇವರು ಭಾವಿಸಿದ್ರ? ಸುಭದ್ರೆಗಾದ್ರೆ ಈ ಮಾತು ಅನ್ವಯಿಸೋದೇ ಇಲ್ವಲ್ಲ, ಯಾರೂ ಆ ಬಗ್ಗೆ ಚಕಾರ ಕೂಡ ಎತ್ತಿರ್ಲಿಲ್ವಲ್ಲ ಅಂತ ದ್ರೌಪದಿ ತನ್ನ ಮನಸ್ಸಿನಲ್ಲೇ ಅಂದ್ಕೊಳ್ತಾಳೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.